ನೋಡ್ರಿ ದೇವಸ್ಥಾನನ ಎಷ್ಟು ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿದ್ದಾರೆ ಇವತ್ತು. ನೀವು ಸರಿಗಮಪ ರಿಯಾಲಿಟಿ ಶೋನಲ್ಲಿ ನೋಡಿರ್ತೀರ. ಸರಿ ಇಲ್ಲೇನು ಸಿಗುತ್ತೋ ನೋಡೋಣ ಅಂತ ಹಂಗೆ ಓಡಾಡ್ಕೊಂಡು ಮುಂದೆ ಹೋದರೆ ಇದು ನನಗೆ 100 ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳೋ ಅಂಥದ್ದು. ಸಿದ್ನಾಯಕನ ಗಲ್ಲಿನಲ್ಲೇ ನಾವಿದ್ದಿದ್ದು. ನಾವು ಸ್ವಲ್ಪ ಹೊತ್ತು ನಿಂತು ನೋಡಿದ್ವಿ. ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ. ಇವತ್ತು ನಮ್ಮ ಮಧುಗಿರಿನಲ್ಲಿ ಶ್ರೀ ದಂಡಿನ ಮಾರಮ್ಮ ತಾಯಿಯ ತೆಪ್ಪೋತ್ಸವ ಇದೆ, ನೋಡೋಣ ಅಂತ ಬಂದ್ವಿ. ಪ್ರತಿ ವರ್ಷವೂ ಇಲ್ಲಿ ಜಾತ್ರೆ ಆಗುತ್ತೆ, ತುಂಬ ದೊಡ್ಡ ಜಾತ್ರೆನೇ ಆಗುತ್ತೆ. ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಅಗ್ನಿಕುಂಡ ಎಲ್ಲ ನಡೆಯುತ್ತೆ. ಆದರೆ ಇದೇ ಮೊದಲನೇ ಸಲ ಈ ತೆಪ್ಪೋತ್ಸವ ಮಾಡ್ತಿರೋದು. ತುಂಬ ವರ್ಷಗಳ ಹಿಂದೆ, ಅಂದರೆ 30-40 ವರ್ಷಗಳ ಹಿಂದೆ ಒಂದು ಸಲ ತೆಪ್ಪೋತ್ಸವ ಮಾಡಿದ್ರಂತೆ. ಈಗ ಅದರಲ್ಲೂ ತುಂಬ ಅದ್ಧೂರಿಯಾಗೇ ತೆಪ್ಪೋತ್ಸವ ಮಾಡ್ತಿದ್ದಾರೆ. ಅದು ನಡೀತಿರೋದು ಬಂದು ಇಲ್ಲಿ ದೇವಸ್ಥಾನ ಐತಲ್ಲ, ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ತೆಪ್ಪೋತ್ಸವ ಮಾಡ್ತಿರೋದು. ಆ ತೆಪ್ಪೋತ್ಸವ ನೋಡೋದಕ್ಕೂ ಮುಂಚೆ ನಾವಿಲ್ಲಿ ಮಾರಮ್ಮ ತಾಯಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಕಾಯಿ ಹೊಡೆಯೋದಿಲ್ಲ, ಪಕ್ಕದಲ್ಲೇ ತೆಂಗಿನಕಾಯಿ ಹೊಡೆಯೋದು ಒಂದು ಜಾಗ ಇದೆ. ಇಲ್ಲೇ ಬಂದು ಯಾರಾದರೂ ಕಾಯಿ ಹೊಡೆಸ್ಕೊಂಡು ಹೋಗ್ಬೋದು. ತೀರ್ಥದ ಕಾಯಿ ಮಾಡಿಸೋರು ತೀರ್ಥದ ಕಾಯಿ ಮಾಡಿಸ್ಕೊಂಡು ಹೋಗ್ಬೋದು. ನಾವು ಇಲ್ಲಿ ಬಂದು ಇಲ್ಲಿ ಕಾಯೆಲ್ಲ ಹೊಡಾಕಿಸ್ಕೊಂಡು ಹೋದ್ವಿ. ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಮುಂಚೆ ಆದರೆ ಟಿಕೆಟ್ ತೊಗೊತಿದ್ವಿ, ಕುಂಕುಮಾರ್ಚನೆಗೆ ಟಿಕೆಟ್ ಕೊಡ್ತಾಯಿದ್ರು. ಅದು ಕುಂಕುಮಾರ್ಚನೆ ಮಾಡಿಸ್ತಿದ್ವಿ. ಆದರೆ ಇವತ್ತು ತುಂಬ ಜನ ಬರ್ತಿರೋದ್ರಿಂದ ಕುಂಕುಮಾರ್ಚನೆ ಏನಿಲ್ಲ, ಆ ಥರ ಕ್ಯೂ ಸಪ್ರೇಟ್ ಕ್ಯೂ ಇಲ್ಲ, ಟಿಕೆಟ್ ಇಲ್ಲ. ಎಲ್ರಿಗೂ ಒಂದೇ ರೀತಿ ದೇವ್ರ ದರ್ಶನ ಕೊಡ್ತಾಯಿದ್ದಾರೆ. ಮತ್ತು ನಾವು ತಂದಿರೋ ಹೂವು, ಕಡ್ಡಿ, ಕರ್ಪೂರನೆಲ್ಲ ಅಷ್ಟೇ ಈ ದೇವ್ರ ಹತ್ರ ಕೊಡೋಂಗಿಲ್ಲ, ಎಲ್ಲ ಇಲ್ಲೇ ತಗೊಬಿಡ್ತಾರೆ. ಆಮೇಲೆ ದೇವ್ರಿಗೆ ಬಳಸ್ಕೊಳ್ತಾರೆ ಅದನ್ನು. ನೋಡಿರಿ ದೇವಸ್ಥಾನನ ಎಷ್ಟು ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿದ್ದಾರೆ ಇವತ್ತು. ನಿಮಗೂ ಸಹ ಮಾರಮ್ಮ ತಾಯಿಯ ದರ್ಶನ ಮಾಡಿಸ್ತೀನಿ ನೋಡಿ. ಒಂದು ನೆಲೆದೇವತೆ, ಮತ್ತೊಂದು ಉತ್ಸವ ಮೂರ್ತಿ. ಆಮೇಲೆ ನಾವಿಲ್ಲಿ ಒಂದು ಯಂತ್ರ ತಗೊಂಡ್ವಿ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ನಮ್ಮ ಜಾಣ ಮಗಳಿಗೆ ಅಂತ ಒಂದು ಯಂತ್ರ ತಗೋತೀವಿ. ಒಂದು 5 ದಿನ 9 ದಿನ ಈ ಥರ ಅವಳು ಕೊರಳಲ್ಲಿ ಕಟ್ಬಿಟ್ಟು ಆಮೇಲೆ ಅದನ್ನು ಯಾವುದಾದ್ರೂ ಗಿಡದ ಬುಡಕೋ ಅಥವಾ ಮಾಳಿಗೆ ಮೇಕ್ಕೋ ಹಾಕ್ತೀವಿ. ಆ ದೇವರ ಅನುಗ್ರಹ ಆಶೀರ್ವಾದ ನಮ್ಮ ಜಾಣೆ ಮಗಳ ಮೇಲೆ ಇರುತ್ತೆ ಅಂತ ಇವೆಲ್ಲ ಮಾಡ್ತೀವಿ ಅಷ್ಟೇ. ಈ ದಂಡಿನ ಮಾರಮ್ಮ ತಾಯಿ ಹೆಸರನ್ನ ಹೂವಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ದೇವಸ್ಥಾನಕ್ಕೆ ಬಂದವರೆಲ್ಲ ಆಗಲೇ ತೆಪ್ಪೋತ್ಸವ ನೋಡೋದಕ್ಕೆ ಅಂತ ಕೆರೆ ಹತ್ರ ಹೋಗ್ತಿದ್ದಾರೆ. ಅದಕ್ಕೆ ಜನ ಸ್ವಲ್ಪ ಕಡಿಮೆ ಆಗಿದ್ದಾರೆ ಈಗ. ಆಮೇಲೆ ಈ ದಂಡಿನ ಮಾರಮ್ಮ ತಾಯಿಯ ಚರಿತ್ರೆ ಮತ್ತು ಮಹಿಮೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಲಿಂಕನ್ನು ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಇಲ್ಲಿನ ಪ್ರಧಾನ ಅರ್ಚಕರೇ ಮಾರಮ್ಮ ತಾಯಿಯ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇಲ್ಲಿ ನಿಮ್ಗೊಬ್ಬರನ್ನ ತೋರಿಸ್ತೀನಿ ನೋಡಿ. ನೀವು ಸರಿಗಮಪ ರಿಯಾಲಿಟಿ ಶೋನಲ್ಲಿ ನೋಡಿರ್ತೀರ. ರತ್ನಮ್ಮ, ಮಂಜಮ್ಮ ಅಂತ ಇಬ್ಬರು ಅಂಧ ಸಹೋದರಿಯರಿದ್ರಲ್ವ, ಅದರಲ್ಲೊಬ್ಬರು ಇಲ್ಲಿ ಹಾಡಾಡ್ತಿದ್ದಾರೆ ನೋಡಿ. ಇವ್ರಿಗೆ ಮದುವೆ ಆಗಿದೆ. ಇವರು ಮದುವೆ ಆಗಿರೋ ವ್ಯಕ್ತಿ ಸಹ ಬ್ಲೈಂಡ್, ಅವ್ರಿಗೂ ಸಹ ಕಣ್ಣು ಕಾಣೋದಿಲ್ಲ. ಇವರಲ್ಲಿ ಹಾಡ್ತಾಯಿದ್ರು. ಪಕ್ಕದಲ್ಲೇ ಒಂದು ಕಾಣಿಕೆ ಹುಂಡಿ ಇತ್ತು. ಜನರೆಲ್ಲ ಬಂದು ದುಡ್ಡು ಹಾಕ್ತಾಯಿದ್ರು. ನಮ್ಮ ಜಾಣೆ ಮಗಳ ಕೈಯಲ್ಲೂ ಆ ಹುಂಡಿಗೆ ದುಡ್ಡು ಹಾಕಿಸ್ದೆ. ನಾವು ದೇವಸ್ಥಾನಗಳಿಗೆ ಹೋದಾಗ ಬರೀ ದೇವ್ರಿಗೆ ದಕ್ಷಿಣೆ ಹಾಕೋದು, ಹುಂಡಿಗೆ ಕಾಸು ಹಾಕೋದು ಅಷ್ಟೇ ಅಲ್ಲ, ದೇವಸ್ಥಾನದ ಮುಂದೆ ಇರ್ತಾರಲ್ಲ ಈ ಥರದವ್ರು ಇರ್ತಾರೆ ನೋಡಿ, ಕಷ್ಟದಲ್ಲಿರೋರು, ಕೈಲಾಗದೇ ಇರೋರು, ಇಂಥವ್ರಿಗೆಲ್ಲ ಸಹಾಯ ಮಾಡಬೇಕು. ನಮ್ಮ ಕೈಲಾದಷ್ಟಾದರೂ ಸಹಾಯ ಮಾಡಿದ್ರೆ ಆ ದೇವರು ಕೂಡ ನಮ್ಮನ್ನು ಮೆಚ್ಚಿ ನಮಗೆ ಆಶೀರ್ವಾದ ಮಾಡೋದು. ನೀವೇನೇ ಹೇಳಿ ದೇವಸ್ಥಾನದಿಂದ ಈಚೆ ಬಂದಮೇಲೆ ನಾವು ಚಪ್ಪಲಿ ಬಿಟ್ಟಿರೋ ಜಾಗದಲ್ಲೇ ನಮ್ಮ ಚಪ್ಪಲಿಗಳಿದ್ವು ಅಂದರೆ ಮನಸ್ಸಿಗೇನೋ ಒಂಥರ ಖುಷಿ, ಸಮಾಧಾನ, ಹೌದಲ್ವಾ? ತೆಪ್ಪೋತ್ಸವ ಇರೋದ್ರಿಂದ ದೇವಸ್ಥಾನದ ಹತ್ರ ಒಂಥರ ಜಾತ್ರೆ ವಾತಾವರಣ ಇತ್ತು. ಜಾತ್ರೆ ಅಂದರೆ ಇನ್ನೂ ತುಂಬ ದೊಡ್ಡದಾಗಿರುತ್ತೆ ಬಿಡಿ, ಕಾಲಿಡೋಕ್ಕೂ ಜಾಗ ಇರೋದಿಲ್ಲ ಅಂತಾರಲ್ವ, ಅಷ್ಟು ಜನ ಸೇರಿರ್ತಾರೆ. ಆದರೆ ಇವತ್ತು ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಕಡಲೆಪುರಿ ಅಂಗಡಿಗಳು ಮತ್ತು ಟಾಯ್ಸ್ ಅಂಗಡಿಗಳು ಇವೆಲ್ಲ ಇದ್ವಲ್ಲ, ಇಲ್ಲೆಲ್ಲ ಓಡಾಡ್ತಾ ನೋಡಬೇಕಾದ್ರೆ ಒಂಥರ ಜಾತ್ರೆನಲ್ಲಿ ಬಂದಿದ್ದೀವಿ ಅಂತಲೇ ಅನಿಸೋದು. ಇಲ್ಲೆಲ್ಲ ಸರ, ಬಳೆ ಇವೆಲ್ಲ ಮಾರ್ತಾಯಿದ್ರು ಅಂಗಡಿನಲ್ಲಿ. ನಮ್ಮ ಶ್ರೀಮತಿಯವ್ರಿಗೆ ಏನಾದರೂ ತಗೊಳಮ್ಮ ಅಂತ ಅಂದೆ. ಯಾಕೋ ಅವರು ನನಗೇನು ಬೇಡ ಅಂತ ಏನೂ ತಗೊಳ್ಳಿಲ್ಲ. ನಮ್ಮ ಜಾಣೆ ಮಗಳಿಗಾದರೂ ಏನಾದರೂ ಟಾಯ್ಸ್ ತಗೊಳ್ಳೋಣ ಅಂತ ಓಡಾಡ್ಕೊಂಡು ನೋಡ್ತಿದ್ವಿ. ಇಲ್ಲೊಂದು ಸ್ಲೇಟ್ ಕಾಣಿಸ್ತು, ಅದು ಸಹ ಪಿಂಕ್ ಕಲರ್ ಬೇರೆ. ನಮ್ಮ ಜಾಣೆ ಮಗಳಿಗೆ ಫೇವ್ರೇಟ್ ಕಲರು. ಮತ್ತು ತಗೊಂಡೇ ಬಿಟ್ಲು. ಅದ್ರ ಪಕ್ಕದಲ್ಲೇ ಏನಾದರೂ ತಗೊಂಡ್ರು 100 ರೂಪಾಯಿ ಅಂತ ಗೊಂಬೆಗಳ್ನ ಇಟ್ಕೊಂಡು ಮಾರ್ತಾಯಿದ್ರು. ನಮ್ಮ ಜಾಣೆ ಮಗಳ ಹತ್ರ ತುಂಬಾ ಟಾಯ್ಸು, ಟೆಡ್ಡಿ ಬೇರು ಎಲ್ಲ ಇದ್ದರೂ ಆನೆ ಒಂದಿರಲಿಲ್ಲ ನೋಡ್ರಿ. ಇಲ್ಲಿ ಕಲರ್ ಆನೆಗಳಿದ್ವು, ಜೊತೆಗೆ ಪಿಂಕ್ ಕಲರ್ದು ಇತ್ತು. 10 ಹುಡುಕಿ ನೋಡಿ ಕೊನೆಗೂ ನನ್ನ ಮಗಳು ಪಿಂಕ್ ಕಲರ್ ಆನೆನೇ ತಗೊಂಡ್ಳು. ಆಮೇಲೆ ನಮ್ಮ ಮಗಳು ಕೊಂಬೇಕು ಅಂತ ಕೇಳಿದ್ಲು. ಕೊಂಬು ಅಂದರೆ ಏನಲ್ಲ, ಈ ಜಾತ್ರೆಗಳಲ್ಲಿ ತಲೆಗೆ ಹಾಕ್ಕೊಂಡು ಓಡಾಡ್ತಿರ್ತಾರಲ್ಲ, ಕೆಂಪು ಲೈಟ್ ಬರುತ್ತಲ್ಲ ಅದೇ. ಹೋದ ಸಲ ಜಾತ್ರೆಗೆ ಬಂದಾಗ್ಲೂ ಇದೇ ಥರ ಕೊಂಬು ತಗೊಂಡಿದ್ಲು. ಕತ್ತಲಲ್ಲಿ ತಲೆಗೆಲ್ಲ ಹಾಕ್ಕೊಂಡು ಜಾತ್ರೆನಲ್ಲೆಲ್ಲ ಓಡಾಡಿಕೊಂಡು ಖುಷಿ ಪಡ್ತಾಯಿದ್ಲು. ಮಕ್ಕಳು ಖುಷಿಗಿಂತ ದುಡ್ಡು ದೊಡ್ಡದೇನಲ್ಲ ಅಲ್ವಾ.
ಸಲ ತೊಗೊಂಡಿದ್ದು ಕೊಂಬು ಅದೆಲ್ಲ ಮೂಲೆಯಲ್ಲಿ ಬಿದ್ದಾಯ್ತೋ ಏನೋ, ಅದಕ್ಕೆ ಈಗ ಇನ್ನೊಂದು ತೊಗೊಳ್ತಿದ್ದಂಗೆ ತಲೆಗೆ ಹಾಕ್ಕೊಬಿಟ್ಲು ನೋಡ್ರಿ ನನ್ನ ಮಗಳು. ಆಮೇಲೆ ಅಮ್ಮ ಮಗಳು ತಿನ್ನೋಕೆ ಏನಾದರೂ ಕೊಡಿಸು ಅಂತ ಕೇಳಿದ್ರು. ಸರಿ ಇಲ್ಲೇನು ಸಿಗುತ್ತೋ ನೋಡೋಣ ಅಂತ ಹಂಗೆ ಓಡಾಡ್ಕೊಂಡು ಮುಂದೆ ಹೋದರೆ ಅಲ್ಲೊಂದು ಕಡೆ ಐಸ್ ಕ್ರೀಮು ಮತ್ತು ಸ್ವೀಟ್ ಕಾರ್ನ್ ಮಾರ್ತಾಯಿದ್ರು. ನಮ್ಮ ಜಾಣೆ ಮಗಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಐಸ್ ಕ್ರೀಮ್ ತಗೊಂಡ್ಳು. ನಮ್ಮ ಶ್ರೀಮತಿಯವರು ಮಸಾಲ ಕಾರ್ನ್ ತಗೊಂಡ್ರು. ಈ ಮಸಾಲ ಕಾರ್ನ್ ಇದೆಯಲ್ಲ, ಇದ್ರದ್ದೇ ಒಂದು ದೊಡ್ಡ ಕತೆ ಇದೆ ನಮ್ಮ ಲೈಫಲ್ಲಿ ನಡೆದಿರೋದೆ. ಈ ದೊಡ್ಡ ಕಥೆನ ಈಗ ಚಿಕ್ಕದಾಗೆಲ್ಲ ಹೇಳೋಕ್ಕಾಗಲ್ಲ. ಮುಂದೆ ಯಾವಾಗಾದರೂ ನಮ್ಮ ಶ್ರೀಮತಿಯವರು ಅಡುಗೆ ಮಾಡಬೇಕಾದ್ರೆ ನಾವಿಬ್ಬರು ಮಾತಾಡಿಕೊಂಡು ರೆಸಿಪಿ ವಿಡಿಯೋ ಮಾಡ್ತೀವಲ್ಲ, ಆಗ ಆ ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಇಲ್ಲೊಂದು ಕಡೆ ಟ್ಯಾಟೂ ಹಾಕೋರಿದ್ರು. ಟ್ಯಾಟೂ ಜೊತೆಗೆ ಇದೇನೋ ಕೈಗೆ ಮೆಹಂದಿ ಸಹ ಹಾಕ್ತಿದ್ರು. ಅಮ್ಮ ಮಗಳು ಮೆಹಂದಿ ಹಾಕಿಸ್ಕೋತೀವಿ ಅಂದರು. ಸರಿ ನಿಮ್ಮ ಖುಷಿನೇ ನಮ್ಮ ಖುಷಿ ಅಂದೆ. ಹೌದು, ಇದು ನಿಜ. ಅವರಿಬ್ಬರು ಖುಷಿಯಾಗಿದ್ರೇ ನನಗೂ ಖುಷಿ, ನೆಮ್ಮದಿ ಎಲ್ಲ. ಇವ್ರ ಹತ್ರ ಡಿಸೈನ್ ಹಚ್ಗಳಿರ್ತವೆ. ಹೂವಿನ ಡಿಸೈನು, ಎಲೆಗಳು, ರಂಗೋಲಿ ಥರ ಹಾಗೆಲ್ಲ ಬೇರೆ ಬೇರೆ ಏನೋ ಡಿಸೈನ್ಗಳಲ್ಲಿ ಹಚ್ಗಳಿರ್ತವೆ. ಅದೇನೋ ಇಂಕ್ ಥರ ಇರುತ್ತೆ, ಅದರಲ್ಲಿ ಅದ್ಬಿಟ್ಟು ಕೈ ಮೇಲೆ ಹಂಗೆ ಪ್ರಿಂಟ್ ಥರ ಒತ್ಬಿಡ್ತಾರೆ ನೋಡಿ. ನಮ್ಮ ಜಾಣೆ ಮಗಳಿಗೆ ಇದೇ ಫಸ್ಟ್ ಟೈಮು ಈ ಥರ ಮೆಹಂದಿ ಜಾತ್ರೆನಲ್ಲಿ ಹಾಕಿಸ್ತಿರೋದು. ನಮ್ಮ ಶ್ರೀಮತಿಯವರು ಚಿಕ್ಕವರಿದ್ದಾಗ ಜಾತ್ರೆಗೆ ಹೋದರೆ ಸಾಕು ಈ ಥರ ಹಾಕಿಸ್ಕೋತಿದ್ರಂತೆ. ಹೆಣ್ಮಕ್ಳಿಗೆ ಈ ಮೆಹಂದಿ, ಮೇಕಪ್ಪು ಇವೇ ಅಲ್ವಾ ಖುಷಿ ಕೊಡೋ ಅಂಥ ವಿಷಯ. ಈ ಮೆಹಂದಿ ಹಾಕೋದಕ್ಕೆ ಒಬ್ರಿಗೆ ಅಂದರೆ ಒಂದು ಕೈಗೆ 50 ರೂಪಾಯಿ, ಅಮ್ಮ ಮಗಳು ಇಬ್ಬರಿಂದ 100 ರೂಪಾಯಿ ಕೊಟ್ವಿ. ಈಗ ಇವ್ರ ಮುಖದಲ್ಲಿದೆ ನೋಡಿ ಈ ಖುಷಿ. ಇದು ನನಗೆ 100 ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳೋ ಅಂಥದ್ದು. ಇಲ್ಲಿ ಖರ್ಚಾಗಿರೋ ದುಡ್ಡನ್ನು ನಾಳೆ ದುಡಿಬೋದು, ಆದರೆ ಈ ಕ್ಷಣದ ಖುಷಿನ ಈ ಕ್ಷಣವೇ ಅನುಭವಿಸ್ಬೇಕು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಗೇಮ್ ಆಡಿಸೋದೆಲ್ಲ ಇತ್ತು. ನಮ್ಮ ಜಾಣೆ ಮಗಳು ಬೋಟಿಂಗ್ ಹೋಗ್ತೀನಿ ಅಂದ್ಲು. ಆದರೆ ಈ ಬೋಟ್ನಲ್ಲಿ ಕೂತು ವೀಲ್ನ ಕೈಯಲ್ಲೇನೋ ಹಿಡ್ಕೊಂಡು ತಿರುಗಿಸ್ಬೇಕು. ಪಾಪ ನಮ್ಮ ಜಾಣೆ ಮಗಳು ಕೈಯಲ್ಲಿ ಮೆಹಂದಿ ಎಲ್ಲ ಹಾಕಿಸ್ಕೊಂಡಿದ್ಲಲ್ಲ, ಅದು ಸ್ವಲ್ಪ ಹಸಿಯಾಗಿತ್ತು, ಅದು ಆರ್ಕೋಬೇಕಿತ್ತು. ಯಾವಾಗ ಆರುತ್ತೋ, ನಾನು ಯಾವಾಗ ಬೋಟ್ ಹತ್ಕೊಂಡು ಹೋಗ್ತೀನೋ ಅಂತ ನಮ್ಮ ಜಾಣೆ ಮಗಳು ಮೆಹಂದಿನ ಮುಟ್ಟಿ ನೋಡ್ತಿದ್ಲು. ಒಂದು 10 ನಿಮಿಷ ಹಾಗೆ ನಿಂತಿದ್ದು. ಆಮೇಲೆ ಟಿಕೆಟ್ ತೊಗೊಂಡು ಬೋಟ್ ಹತ್ಸಿದ್ವಿ. ಒಬ್ರಿಗೆ 80 ರೂಪಾಯಿ. ಒಂದು ಅರ್ಧ ಗಂಟೆ ಮಕ್ಕಳು ಬೋಟಲ್ಲಿ ಕೂತ್ಕೊಂಡು ನೀರಲ್ಲೆಲ್ಲ ತೇಲಾಡ್ಬೋದು. ನಾವು ಚಿಕ್ಕವರಿದ್ದಾಗ ಜಾತ್ರೆಯಲ್ಲಿ ಈ ಥರ ಎಲ್ಲ ಇರಲಿಲ್ಲ, ಬರೀ ರಾಟೆನೇ ಇದ್ದಿದ್ದು. ಪ್ರತಿ ವರ್ಷ ಬರೀ ರಾಟೆಯಲ್ಲಿ ಕೂತು ಸುತ್ತಿದ್ದೇ ಆಯಿತು. ಈ ಮಧುಗಿರಿ ಮಾರಮ್ಮನ ಜಾತ್ರೆ ಅಂದರೆ ನನಗೆ ನನ್ನ ಬಾಲ್ಯ ನೆನಪಾಗುತ್ತೆ. ಅಗ್ನಿಕುಂಡ, ಬೆಳ್ಳಿ ಪಲ್ಲಕ್ಕಿ ಇವು ಸಹ ಮರೆಯೋಕ್ಕಾಗದೇ ಇರೋವಂಥ ನೆನಪು. ಚಿಕ್ಕವನಿದ್ದಾಗ ನಾನು ಆಡಿ ಬೆಳೆದಿದ್ದೆಲ್ಲ ಇಲ್ಲೇ ಮಧುಗಿರಿನಲ್ಲೇ, ಸಿದ್ಧನಾಯಕನ ಗಲ್ಲಿನಲ್ಲೇ ನಾವಿದ್ದಿದ್ದು. ನಾನು ಪ್ರೈಮರಿ ಸ್ಕೂಲ್ವರೆಗೂ ಓದಿದ್ದು ಸಹ ಇದೇ ಮಧುಗಿರಿನಲ್ಲೇ. ನಾನು ನನ್ನ ತಮ್ಮ ಮಲ್ಕೊಂಡು ನಿದ್ದೆ ಮಾಡ್ತಿರ್ಬೇಕಾದ್ರೆ ನಮ್ಮಮ್ಮ ಎದ್ದೊಳಿಸಿ ಬೆಳ್ಳಿ ಪಲ್ಲಕ್ಕಿ ನೋಡೋಕೆ ಹೋಗೋಣ ನಡೀರಿ ಅಂತ ನಮ್ಮಿಬ್ಬರು ಕೈ ಹಿಡ್ಕೊಂಡು ಆ ಜನರು ಮಧ್ಯೆ ಆ ಜಾತ್ರೆಯಲ್ಲಿ ಎಳ್ಕೊಂಡು ಹೋಗ್ತಾಯಿದ್ರು. ನಾವು ಅರ್ಧ ಬರ್ಧ ನಿದ್ದೆಗಣ್ಣು, ಈ ಜನ, ಗಲಾಟೆ, ಲೈಟು ಇವೆಲ್ಲ ನೋಡ್ತಿದ್ದಂಗೆ ನಮಗೂ ನಿದ್ದೆ ಹೊರಟೋಗ್ಬಿಡೋದು. ಈ ಬಾಣ ಬಿರುಸು ಇವೆಲ್ಲ ಬಿಡೋರು ನೋಡ್ರಿ, ಮೇಲೆ ಆರೋಗ್ಬಿಟ್ಟು ಡಮ್ ಅನ್ನೋದು, ಆ ಬೆಳಕೆಲ್ಲ ಬರೋದು. ನಾವಂತೂ ಅದನ್ನು ಬಾಯ ಬಿಟ್ಕೊಂಡು ನೋಡ್ತಾ ನಿಂತಿರ್ತಿದ್ವಿ. ಇಲ್ಲಿ ಜಾತ್ರೆ ಮುಗಿದು ಎಷ್ಟೋ ದಿನಗಳವರೆಗೂ ಈ ರಾಟೆ, ಆಟ ಸಾಮಾನು ಅಂದರೆ ಆಟಿಕೆಗಳು ಇರ್ತಾವಲ್ಲ, ಆ ಅಂಗಡಿಗಳು, ಕಡಲೆಪುರಿ ಅಂಗಡಿ ಇವೆಲ್ಲ ಇನ್ನೂ ಇರ್ತಾಯಿದ್ವಿ ಇಲ್ಲೇ. ನಮ್ಮ ಅಮ್ಮನ ಹತ್ರ ಕಾಡಿ ಬೇಡಿ ಹತ್ತು ಕರೆದು ಕೊನೆಗೊಂದಿನ ಸಾಯಂಕಾಲದೊತ್ತು ಇಲ್ಲಿ ಕರ್ಕೊಂಡು ಬರ್ತಾಯಿದ್ವಿ. ರಾಟೆನಲ್ಲಿ ಕೂತ್ಕೊಂಡು ಆಟ ಆಡಿ ಆಮೇಲೆ ಆಟ ಸಾಮಾನು ಕೊಡಿಸ್ಕೊತಾಯಿದ್ವಿ. ಅದು ಕಡಿಮೆ ದುಡ್ಡಿಂದು ಕೇಳಿದ್ರೆ ಮಾತ್ರ ಕೊಡಿಸ್ತಿದ್ದು, ಜಾಸ್ತಿ ದುಡ್ಡಿಂದಾದರೆ ಕೊಡಿಸ್ತಾ ಇರಲಿಲ್ಲ. ಸುಮ್ಮನೆ ನೋಡಿ ಆಸೆ ಪಡ್ಬೋದಿತ್ತು ಅಷ್ಟೇ ನಾವು. ನನ್ನ ಮಗಳು ಇಲ್ಲಿ ಆಟ ಆಡೋದು ನೋಡ್ತಾ ಇವೆಲ್ಲ ನೆನಪಾಯಿತು. ನನಗಂತೂ ನಮ್ಮಮ್ಮನೇ ನನಗೆ ಮಗಳಾಗಿ ಹುಟ್ಟಿರೋದು ಅನ್ನೋ ಒಂದು ನಂಬಿಕೆ. ಹೌದು, ಇದು ನಿಜ. ಇವಳು ಬರೀ ನನಗೆ ಮಗಳಷ್ಟೇ ಅಲ್ಲ, ನಮ್ಮಮ್ಮನೇ. ನಮ್ಮ ಜಾಣೆ ಮಗಳದು ಬೋಟಿಂಗ್ ಆಡಿದ್ದೆಲ್ಲ ಮುಗೀತು. ಬೋಟಲ್ಲಿ ಕೂತು ಡ್ರೆಸ್ಸೆಲ್ಲ ಗಲೀಜಾಗಿದೆ ಅಂತ ಅವರಮ್ಮ ತೋರಿಸ್ತಾ ಇದ್ರು. ಇಲ್ಲಿ ನೋಡ್ರಿ, ಪಾಪ ನಮ್ಮ ಜಾಣೆ ಮಗಳು ಕೈಯಲ್ಲಿ ಮೆಹಂದಿ ಎಲ್ಲ ಅಳಿಸೋಗ್ಬಿಟ್ಟಿದೆ. ಸಂಜೆ ಆಗ್ತಾ ಬಂತು, ದೀಪ ಹಚ್ಚೋ ಟೈಮ್ ಅಲ್ವಾ, ಕತ್ಲಾಗ್ತಾಯಿದೆ ಸ್ವಲ್ಪ. ನಮ್ಮ ಜಾಣೆ ಮಗಳು ನೋಡ್ರಿ, ತಲೆಗೆ ಹಾಕ್ಕೊಂಡಿರೋ ಕೊಂಬಿರುತ್ತಲ್ಲ, ಅದ್ರ ಲೈಟ್ ಆನ್ ಮಾಡ್ಕೊಂಡು ಬಿಟ್ಲು. ಇಲ್ಲಿಂದ ನಾವು ತೆಪ್ಪೋತ್ಸವ ನಡೆಯೋ ಕೆರೆ ಹತ್ರ ಹೋಗೋಣ ಅಂತ ಹೋದ್ವಿ. ಅದೆಲ್ಲ ನಾನು ವೀಡಿಯೋ ಮಾಡಲಿಲ್ಲ. ಅಲ್ಲಿಗೆ ಹೋದರೆ ಪೊಲೀಸ್ನವರು ಯಾವುದೇ ವೆಹಿಕಲ್ನೂ ಒಳಗಡೆ ಬಿಡ್ತಿರಲಿಲ್ಲ, ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಅಂತ. ತೆಪ್ಪೋತ್ಸವ ಆಗಲೇ ಶುರುವಾಗ್ಬಿಟ್ಟಿತ್ತು. ನಾವು ವೆಹಿಕಲ್ನ ರೋಡ್ ಸೈಡಲ್ಲೇ ಪಾರ್ಕ್ ಮಾಡಿ ಅರ್ಧ ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೇಕಿತ್ತು. ನಡ್ಕೊಂಡೇನೋ ಹೋಗ್ಬೋದಿತ್ತು, ಆದರೆ ಅಲ್ಲಿ ತುಂಬ ರಶ್ಶು. ಅಷ್ಟು ಜನರ ಮಧ್ಯೆ ತೆಪ್ಪೋತ್ಸವ ದೂರದಲ್ಲೆಲ್ಲೋ ಕಾಣಿಸೋದು. ಮತ್ತು ಅಲ್ಲಿಂದ ವಾಪಸ್ ಊರಿಗೆ ಬರೋದಕ್ಕೂ ನಮಗೆ ಕಷ್ಟ ಆಗ್ತಿತ್ತು. ಮತ್ತೆ ಅಲ್ಲಿಂದ ವಾಪಸ್ ಬರೋದಕ್ಕೂ ಕಷ್ಟ ಆಗುತ್ತೆ, ಕತ್ಲು ಬೇರೆ ಆದರೆ ಊರಿಗೆ ಹೋಗೋದಕ್ಕೂ ತೊಂದರೆ ಆಗುತ್ತೆ ಅಂತ ವಾಪಸ್ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ದೇವಸ್ಥಾನದ ಮುಂದೆನೇ ಬೈಲಲ್ಲಿ ಒಂದು ಕಡೆ ಸ್ಕ್ರೀನ್ ಹಾಕಿ ಚೇರ್ಗಳು ಹಾಕಿದ್ರು. ಅಲ್ಲಿ ಕೆರೆಯಲ್ಲಿ ಏನು ನಡೆಯುತ್ತೋ ತೆಪ್ಪೋತ್ಸವ ಅದೆಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದಿತ್ತು.
ವಯಸ್ಸಾಗಿರೋರು, ಹೆಂಗಸರು, ಮಕ್ಕಳು ಮತ್ತು ಅಲ್ಲಿ ಕೆರೆ ಹತ್ರ ಹೋಗೋಕ್ಕಾಗದೇ ಇರೋರು ಸಹ ಇಲ್ಲೇ ಕೂತ್ಕೊಂಡು ತೆಪ್ಪೋತ್ಸವದ ವೈಭವನ ಕಣ್ತುಂಬ್ಕೋಬೋದಿತ್ತು. ಈ ರೀತಿ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದರು. ತುಂಬ ಜನ ಇದೇ ಥರನೇ ಕುಂತ್ಕೊಂಡು ನಿಂತ್ಕೊಂಡು ಸ್ಕ್ರೀನ್ನಲ್ಲೇ ತೆಪ್ಪೋತ್ಸವ ನೋಡ್ತಿದ್ರು. ನಾವು ಸ್ವಲ್ಪ ಹೊತ್ತು ನಿಂತು ನೋಡಿದ್ವಿ. ಕತ್ಲು ಬೇರೆ ಆಗಿಬಿಡ್ತು. ಇಲ್ಲಿಂದ ನಮ್ಮೂರು ಒಂದು 12 ಕಿಲೋಮೀಟ್ರ್ ಆಗುತ್ತೆ. ತುಂಬ ಲೇಟ್ ಆದರೆ ಹೋಗೋಕ್ಕೆ ನಮಗೂ ಕಷ್ಟ ಆಗುತ್ತೆ ಅಂತ ವಾಪಸ್ಸು ಊರಿಗೆ ಹೊರಟ್ವಿ. ಆಮೇಲೆ ಇಲ್ಲಿ ತುಂಬ ಜನ ನಮ್ಮನ್ನು ಗುರುತಿಸಿ ಮಾತಾಡ್ಸಿದ್ರಿ. ನಿಮ್ಮ ವಿಡಿಯೋ ನೋಡ್ತೀವಿ, ತುಂಬ ಚೆನ್ನಾಗಿ ವ್ಲಾಗ್ ಮಾಡ್ತೀರಾ ಅಂತೆಲ್ಲ ಹೇಳಿದ್ರಿ. ತುಂಬ ಖುಷಿ ಆಯಿತು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ನಿಮ್ಮೆಲ್ರಿಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಜಾತ್ರೆ ಅಂದಮೇಲೆ ಕಡಲೆಪುರಿ ಇಲ್ಲದೆ ಹಾಗೆ ಹೋಗೋಕ್ಕಾಗುತ್ತಾ? ಇಲ್ಲೊಂದು ಕಡೆ ಕಡಲೆಪುರಿ ತಗೊಂಡ್ವಿ. ಈ ಕಡಲೆಪುರಿ ಜೊತೆ ಕೊಡ್ತಾರಲ್ಲ ಈ ಬತ್ತಾಸು ಸ್ವೀಟ್ ಇರುತ್ತಲ್ಲ, ಆ ಬತ್ತಾಸು ಅಂದರೆ ನಾವು ಚಿಕ್ಕವರಿದ್ದಾಗ ತುಂಬ ಇಷ್ಟಪಡ್ತಿದ್ವಿ. ಈಗ ನಮ್ಮ ಜಾಣೆ ಮಗಳಿಗೂ ಸಹ ಬತ್ತಾಸು ಅಂದರೆ ಇಷ್ಟ. ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಬಿಡಿ. ಇದು ನಮ್ಮ ಮಧುಗಿರಿಯ ಫೇಮಸ್ ಡುಮ್ಲೆಟ್ ಸರ್ಕಲ್ಲು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇವತ್ತು ನಮ್ಮ ಮಧುಗಿರಿನ ಪ್ರತಿಯೊಂದು ಬೀದಿನೂ ಇದೇ ಥರ ಜಗಮಗಿಸ್ತಾ ಐತೆ. ಮತ್ತು ಬೀದಿನಲ್ಲೂ ರಂಗೋಲಿಗಳು. ಮಧ್ಯಾಹ್ನ ಇಲ್ಲೆಲ್ಲ ದೇವರೆಲ್ಲ ಮೆರವಣಿಗೆ ಬಂದಿತ್ತಂತೆ. ನಮಗೆ ಕೆಲಸಗಳು ಇದ್ದಿದ್ದರಿಂದ ಮಧ್ಯಾಹ್ನ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಸಂಜೆ ಬಂದ್ವಿ. ನಾವೀಗ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇರೋ SV ಚಾಟ್ ಸೆಂಟರ್ಗೆ ಬಂದ್ವಿ. ಇಲ್ಲಿ ಏನಾದರೂ ಚಾಟ್ಸ್ ತಿಂದ್ಕೊಂಡು ಹೋಗೋಣ ಅಂತ. ಇಲ್ಲಿ ತುಂಬ ಟೇಸ್ಟಾಗಿರುತ್ತೆ ಮತ್ತು ಕ್ಲೀನಾಗಿರುತ್ತೆ. ಯಾವಾಗಾದರೂ ನಾವು ಚಾಟ್ಸ್ ತಿನ್ನಬೇಕು ಅಂದರೆ ಇಲ್ಲಿಗೆ ಬರೋದು. ನಾವಿಲ್ಲಿ ಗೋಬಿ ಮಂಚೂರಿ, ಮಸಾಲೆ ಪೂರಿ ತಿಂದು ವಾಪಸ್ಸು ಊರಿಗೆ ಹೊರಟ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀವಿ. ಶ್ರೀ ದಂಡಿನ ಮಾರಮ್ಮ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.